ಹಲೋ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಅವರ್ ಪ್ರೌಡ್ ಸ್ಟೇಟ್ ಕರ್ನಾಟಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ಗೋಯಿಂಗ್ ಟು ಲೆಸನ್ ಇಂಟ್ರೊಡಕ್ಷನ್. ಸೊ ನಾವು ಕಾಂಪಿಟೆನ್ಸಸ್, ಇದರಲ್ಲಿ ಕಾಂಪಿಟೆನ್ಸಸ್ ಏನೇನು ಕಲಿತೀವಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ದ ಹಿಸ್ಟ್ರಿ ಆಫ್ ಡಿವಿಷನ್ಸ್ ಆಫ್ ಕರ್ನಾಟಕ ಡಿವಿಷನ್ಸ್ ಇದೆಯಲ್ಲ, ಅದರ ಇತಿಹಾಸದ ಇಂಪಾರ್ಟೆಂಟ್ ಏನು, ಡಿಸ್ಟ್ರಿಕ್ಟ್ ಆಫ್ ಈಚ್ ಡಿವಿಷನ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್. ಪ್ರತಿಯೊಂದು ಡಿಸ್ಟ್ರಿಕ್ಟಿನ ಒಂದೊಂದು ಡಿವಿಷನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ಸು ಮತ್ತು ಅವುಗಳ ಪ್ರಾಮುಖ್ಯತೆ ಅದನ್ನು ಕಲಿತೀವಿ. ಆಮೇಲೆ ನೆಕ್ಸ್ಟ್ ಸೆಕೆಂಡ್, ಅಂಡರ್ಸ್ಟ್ಯಾಂಡಿಂಗ್ ದ ಡೀಟೇಲ್ಸ್ ಆಫ್ ಕ್ರಾಪ್ಸ್ ದಟ್ ಆರ್ ಗ್ರೋನ್. ಅದರಲ್ಲಿ ಏನೇನು ಕ್ರಾಪ್ಸ್, ಏನು ಬೆಳೆ ಬೆಳೀತಾರೆ, ಪಾಪ್ಯುಲೇಷನ್ ಏನು, ಇಂಡಸ್ಟ್ರೀಸ್ ಏನು, ರಿವರ್ಸ್ ನದಿಗಳೇನು ಅನ್ನೋದರ ಇದೆಲ್ಲನೂ ತಿಳ್ಕೊತೀವಿ. ಮೂರನೇದು, ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಈಸ್ ಅವರ್ ಡಿವಿಷನ್. ನಮ್ಮ ಡಿವಿಷನ್ ಯಾವುದು, ನಮ್ಮ ಸ್ಟೇಟ್ ಯಾವ ಡಿವಿಷನ್ಗೆ ಬಿಲಾಂಗ್ ಆಗುತ್ತೆ, ವಾಟ್ ಆರ್ ದಿ ಯೂನಿಕ್ ವೇಸ್, ವಾಟ್ ನ್ಯಾಚುರಲ್ ರಿಸೋರ್ಸಸ್ ಏನು ಸಿಗುತ್ತೆ, ವೈಲ್ಡ್ ಲೈಫ್, ಬರ್ಡ್ ಸ್ಯಾಂಚುರೀಸ್ ಎಲ್ಲನೂ ತಿಳ್ಕೊತೀವಿ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ವೆಲ್ ನೋನ್ ಪೀಪಲ್ ಇನ್ ದ ಫೀಲ್ಡ್ಸ್ ಆಫ್ ಸ್ಪೋರ್ಟ್ಸು, ಲಿಟ್ರೇಚರ್ ಆ್ಯಂಡ್ ಆರ್ಟ್ಸಲ್ಲಿ ಒಳ್ಳೆಯ ಹೆಸರು ಗಳಿಸ್ತಕ್ಕಂಥ ಫೇಮಸ್ ಪರ್ಸನ್ಸ್ನ ಅವ್ರ ಬಗ್ಗೆ ತಿಳ್ಕೊತೀವಿ. ಓಕೆ, ಫಸ್ಟ್ ದ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕನ್ನಡ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ಗೆ ಹೋದಾಗ ಅವರ್ ಲ್ಯಾಂಡ್ ಈಸ್ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ. ಅವರ್ ಸ್ಟೇಟ್ ಹ್ಯಾಸ್ ಎ ಹಿಸ್ಟ್ರಿ ಆಫ್ 2000 ಇಯರ್ಸ್. ನಮ್ಮ ರಾಜ್ಯದ ಇತಿಹಾಸ 2000 ವರ್ಷದಿಂದ ಇದೆ. ಮೆನಿ ಪಾರ್ಟ್ಸ್ ಅವರ್ ಸ್ಟೇಟ್ ಆಫ್ ಪ್ರೀ ಹಿಸ್ಟಾರಿಕ್ ಸ್ಟೋನ್ ಏಜ್ ಸೈಟ್ಸ್. ಪ್ರೀ ಹಿಸ್ಟಾರಿಕ್ ಏಜ್ ಸೈಟ್ಸ್ ಎಲ್ಲ ತುಂಬ ನಮ್ಮ ಅನೇಕ ಭಾಗಗಳಲ್ಲಿ ಇದೆ. ಹಿಸ್ಟೋರಿಯನ್ಸ್ ಹ್ಯಾವ್ ಐಡೆಂಟಿಫೈಡ್ ಸಚ್ ಸೈಟ್ಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಸ್ಟೇಟ್ಸ್. ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಇದನ್ನು ಕಾಣ್ತೀವಿ. ಪ್ರೀ ಹಿಸ್ಟಾರಿಕ್ ಸ್ಟೋನ್ ಏಜ್ ಸೈಟ್ಸ್ ಅಂದರೆ ಪ್ರೀ ಹಿಸ್ಟಾರಿಕಲ್ಲಿ ಇರ್ತಕ್ಕಂಥ ಏಜ್ ಸೈಟ್ಸ್ ಆ ಜಾಗಗಳು. ಮ್ಯಾಗ್ನಿಫಿಷನ್ ಹಿಸ್ಟ್ರಿ ಆಫ್ ಅವರ್ ಸ್ಟೇಟ್ ಇಸ್ ಫರ್ದರ್ ಸ್ಟಡಿಡ್ ಇನ್ ಹೈಯರ್ ಕ್ಲಾಸ್ ಬೈ ಯು. ತುಂಬ ಮುಂದಕ್ಕೆ ಹೈಯರ್ ಕ್ಲಾಸನ್ನು ಜಾಸ್ತಿ ಕಲಿತೀವಿ. ಇನ್ ದಿಸ್ ಚಾಪ್ಟರ್ we shall study about the 4 administrative divisions of our state and the significance. ನಮ್ಮ ರಾಜ್ಯದ 4 ಡಿವಿಷನ್ಸು, ಅದರ ಸಿಗ್ನಿಫಿಕೆನ್ಸ್ ಏನು ಕಲಿತೀವಿ. we shall also learn about districts in each division. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಅವುಗಳ ಈ ಡಿವಿಷನಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಸು, ಅವ್ರ ನ್ಯಾಚುರಲ್ ರಿಸೋರ್ಸಸ್ಸು, ಅಗ್ರಿಕಲ್ಚರು, ಇಂಡಸ್ಟ್ರೀಸು, ಎಜುಕೇಷನು, ಲಿಟ್ರೇಚರು, ಆರ್ಟ್ಸು, ಟೂರಿಸ್ಟ್ ಪ್ಲೇಸ್ ಇವೆಲ್ಲ ನಾವು ತಿಳ್ಕೊತೀವಿ. ಆಮೇಲೆ ಈ ಎಲ್ಲ ಡಿಸ್ಟ್ರಿಕ್ಟ್ಸು ಇದು ಬ್ರಿಟಿಷ್ ಟೈಮಲ್ಲಿ ಇದಾಗಿದ್ದು, ಎಲ್ಲ ವೇರಿಯಸ್ ಫಾರ್ಮ್ ಆಗಿದ್ದು. ಆಮೇಲೆ ಹೋಗ್ತಾ ಏನೋ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಚೇಂಜ್ ಆಯಿತು. ಆಮೇಲೆ ಕೆಲವು ಡಿಸ್ಟ್ರಿಕ್ಟು ಚಿಕ್ಕದಾದರೂ, ಕೆಲವು ಸಿಕ್ಕದು ದೊಡ್ಡ ಎಕ್ಸ್ಟೆಂಡ್ ಮಾಡಿದ್ರು. ಅದರಲ್ಲಿ ವಿಜಯಪುರ ಡಿಸ್ಟ್ರಿಕ್ಟ್ ಅನ್ನೋದು ಕಾಲದಗಿ ಅನ್ನೋದನ್ನು ಆಚರಿಸಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗಿ ಮಾಡಿದ್ರು. ಲೇಟರ್ ಅದನ್ನು ವಿಜಯಪುರ ಅಂತ ಮಾಡಿದ್ರು. ಆಮೇಲೆ ಮೆನಿ ಡಿಸ್ಟ್ರಿಕ್ಟ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಆದಮೇಲೆ, ನಾವು ಸ್ವಾತಂತ್ರ್ಯ ಆದಮೇಲೆ ತುಂಬ ಹೊಸ ಡಿಸ್ಟ್ರಿಕ್ಟ್ಗಳು ಬಂತು. ಆಮೇಲೆ ದೊಡ್ಡ ಡಿಸ್ಟ್ರಿಕ್ಟ್ಸ್ಗಳು ಅದನ್ನು ಚಿಕ್ಕದಾಗೂ ಮಾಡಿದ್ರು. ಆಮೇಲೆ ಬೆಟರ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೋಸ್ಕರ, ರಾಜ್ಯ ಆಳೋಕ್ಕೋಸ್ಕರ ಕರ್ನಾಟಕವನ್ನು 4 ರೆವೆನ್ಯೂ ಡಿವಿಷನ್ಸ್ ಆಗಿ ಮಾಡಿದ್ರು. ಒಂದು ಬೆಂಗಳೂರು ಡಿವಿಷನ್, ಅದರಲ್ಲಿ 9 ಡಿಸ್ಟ್ರಿಕ್ಟು. ನೆಕ್ಸ್ಟ್ ಮೈಸೂರು ಡಿವಿಷನ್, ಅದರಲ್ಲಿ 8 ಡಿಸ್ಟ್ರಿಕ್ಟು. ನೆಕ್ಸ್ಟ್ ಬೆಳಗಾವಿ ಡಿವಿಷನ್ 7 ಡಿಸ್ಟ್ರಿಕ್ಟು. ಕಲಬುರಗಿ ಡಿವಿಷನ್ 7 ಡಿಸ್ಟ್ರಿಕ್ಟ್ಸು. ಆಮೇಲೆ 31 ಡಿಸ್ಟ್ರಿಕ್ಟ್ಸ್ ಟೋಟಲಲ್ಲಿ. ಈ ಪ್ರತಿಯೊಂದು ಡಿಸ್ಟ್ರಿಕ್ಟು ಡೆಪ್ಯೂಟಿ ಕಮಿಷನರು ಆಮೇಲೆ ಡಿವಿಷನಲ್ ಕಮಿಷನರ್ ಇರ್ತಿದ್ರು. ಈ ಡಿಸ್ಟ್ರಿಕ್ಟ್ ಯೂನಿಕ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಡಿವಿಷನಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್, ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ರಿವರ್ಸ್ ರಿಸೋರ್ಸಸ್, ಕ್ರಾಪ್ಸ್, ಫಾರೆಸ್ಟ್, ಕ್ಲೈಮೇಟ್, ಆರ್ಟ್, ಲಿಟ್ರೇಚರ್, ಫೋಕ್, ಸ್ಪೋರ್ಟ್ಸ್, ಫೆಸ್ಟಿವಲ್ಸ್ ಇದೆಲ್ಲನೂ ಈಗ ಓದ್ತೀವಿ. ಡಿವಿಷನ್ ವೈಸ್ ಮ್ಯಾಪ್ ಆಫ್ ಕರ್ನಾಟಕ ಸ್ಟೇಟ್ ನೋಡಿ. ಕರ್ನಾಟಕ ಸ್ಟೇಟ್ದ ಡಿವಿಷನ್ ಮ್ಯಾಪ್ ಇದು. ಡಿವಿಷನ್ ಮೊದಲನೇದು ನೋಡಿ, ಈ ಬಣ್ಣದಲ್ಲಿ ಇತ್ತು ಕಲಬುರಗಿ ಡಿವಿಷನ್, ಬೆಳಗಾವಿ ಡಿವಿಷನ್, ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್ ಇದೆಲ್ಲ ಇದೆ. 4 ಡಿವಿಷನ್ಸ್ ಅಲ್ವಾ ಆ ಬಣ್ಣದಲ್ಲಿ. ಈಗ ಬೆಂಗಳೂರು ಡಿವಿಷನ್ ಓದೋಣ. ಫಸ್ಟು ಬೆಂಗಳೂರು ಕ್ಯಾಪಿಟಲ್, ಕರ್ನಾಟಕದ ಕ್ಯಾಪಿಟಲ್ ಬೆಂಗಳೂರು. ಅದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿತ್ತು, ಅಲ್ಲೇ ಅಡ್ಮಿನಿಸ್ಟ್ರೇಷನ್ ನಡೆಯೋದು. ಅಲ್ಲಿ 9 ಡಿಸ್ಟ್ರಿಕ್ಟ್ ಬೆಂಗಳೂರು ಡಿವಿಷನಲ್ಲಿ ಇದೆ. ಯಾವುದು? ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಇದನ್ನು ಸದರನ್ ಪಾರ್ಟ್ ಆಫ್ ಕರ್ನಾಟಕ ಅಂತ ಕರೀತೀವಿ. ಡಿವಿಷನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದೆ. ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪ್ ಆಫ್ ಬೆಂಗಳೂರು ಡಿವಿಷನ್, ಇದು ಬರೀ ಬೆಂಗಳೂರು ಡಿವಿಷನ್ ಅಂತ ನೋಡಿ. ಇದೆಲ್ಲ ಹೇಳಿದ್ನಲ್ಲ ಡಿಸ್ಟ್ರಿಕ್ಟ್ಸ್ ಇದೆ ನೋಡಿ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ರಾಮನಗರ. ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪ್ ಆಫ್ ಬೆಂಗಳೂರು ಡಿವಿಷನ್.
ಹಿಸ್ಟ್ರಿ ಇತಿಹಾಸಕ್ಕೆ ಬಂದಾಗ ಬೆಂಗಳೂರು ತುಂಬ ಒಳ್ಳೆಯ ಇತಿಹಾಸ ಇದೆ ಕರ್ನಾಟಕದಲ್ಲಿ. ಇದರ ರೂಲರ್ ಮೊದಲು ರೂಲ್ ಮಾಡಿದವರು ಗಂಗಾ ಡೈನಾಸ್ಟಿ ಅವರು. ವಲ್ಪುರ ಅವರವ್ರದ್ದು ಕ್ಯಾಪಿಟಲ್ ಆಗಿತ್ತು. ಅವರು ಹೋದ್ಮೇಲೆ ಗಂಗಾಸ್ ಆದಮೇಲೆ ಯಾರ್ಯಾರು ಬಂದರು, ಚೋಳಾಸ್, ಹೊಯ್ಸಳಾಸ್, ವಿಜಯನಗರ ಕಿಂಗ್ಸ್, ಮರಾಠಾಸ್, ಮೈಸೂರು ಕಿಂಗ್ಸ್, ಬಿಜಾಪುರ ದಿಲ್ ಶಾ ಇವರೆಲ್ಲ ಬಂದರು. ವಿಜಯನಗರ ಎಂಪೈರ್ ಟೈಮಲ್ಲಿ ಪಾಳೆಗಾರರು ಅಂತ ಇದ್ದರು, ಚೀಫ್ಟೈನ್ಸ್. ಅವ್ರನ್ನ ಅಪಾಯಿಂಟ್ ಮಾಡ್ತಿದ್ರು ಅಡ್ಮಿನಿಸ್ಟ್ರ್ ಮಾಡೋಕ್ಕೆ ಎಲ್ಲ ರೀಜನ್ಸಲ್ಲಿ. ಆ ರೀಜಿಯನ್ಸ್ಗೆ ಪಾಳೆಪಟ್ಟು, ಆ ಜಾಗಗಳಿಗೆ ಪಾಳೆಪಟ್ಟು ಅಂತಿದ್ರು. ಪಾಳೆಗಾರ್ಸೇ ಲೀಡರ್ಸು, ನಾಯಕಸು. ಅವರು ವಿಜಯನಗರ ಕಿಂಗ್ಸ್ ರಿಪೋರ್ಟ್ ಮಾಡ್ತಿದ್ರು. ಅವ್ರೇನು ಮಾಡ್ತಿದ್ರು, ಟ್ಯಾಕ್ಸ್ನ ದೇ ಹ್ಯಾವ್ ಟು ಸಬ್ಮಿಟ್ ಟ್ಯಾಕ್ಸು ಗಿಫ್ಟ್ಸ್ನೆಲ್ಲ ರಾಜನಿಗೆ ಕೊಡಬೇಕಾಗಿತ್ತು. ಇಂಪಾರ್ಟೆಂಟ್ ಪಾಳೆಪಟ್ಸು ಯಾರ್ಯಾರು ಅಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ ಆ್ಯಂಡ್ ಚಿಕ್ಕಬಳ್ಳಾಪುರ. ನೆಕ್ಸ್ಟ್ ಈಗ ನ್ಯಾಚುರಲ್ ರಿಸೋರ್ಸಸ್ ಬಂದಾಗ ನೇಚರಾಗಿ ಸಿಗೋದು ನ್ಯಾಚುರಲ್ ರಿಸೋರ್ಸಸ್. ಅದು ನೇಚರಿಂದ ಸಿಗೋದು ಯಾವುದು, ರಿವರ್ಸ್, ಫಾರೆಸ್ಟ್, ವಾಟರ್ಫಾಲ್ಸ್, ಆ್ಯನಿಮಲ್ಸ್, ಸಾಯಿಲ್, ಮಿನರಲ್ಸ್, ಇದೆಲ್ಲ ಪ್ರೊವೈಡೆಡ್ ಬೈ ನೇಚರ್. ಬೆಂಗಳೂರು ಡಿವಿಷನಲ್ಲಿ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇತ್ತು. ಕ್ಲೈಮೇಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದೇ ಥರ ಇಲ್ಲ. ಕೋಲಾರಲ್ಲಿ ಹಾಟ್ ಕ್ಲೈಮೇಟ್ ಇದ್ದರೆ ಶಿವಮೊಗ್ಗ ರೀಜಲ್ಲಿ ಹೈಯೆಸ್ಟ್ ರೈನ್ಫಾಲ್ ಇರ್ತಿತ್ತು. ಆಮೇಲೆ ಚಿತ್ರದುರ್ಗ ಕಮ್ಮಿ ರೈನ್ಫಾಲ್ ಬರುತ್ತೆ. ಹೀಗೆ ಇನ್ನೆಲ್ಲ ಬೇರೆ ಡಿಸ್ಟ್ರಿಕ್ಟ್ ಯಾವುದು, ತುಮಕೂರು, ದಾವಣಗೆರೆ, ರಾಮನಗರ, ಚಿಕ್ಕಬಳ್ಳಾಪುರ ಇದೆಲ್ಲ ಮಾಡರೇಟ್ ಸಾಧಾರಣವಾದ ರೈನ್ಫಾಲು. ಎಲ್ಲ ರಿವರ್ಸು ಈ ಡಿವಿಷನಲ್ಲಿ ವೆಸ್ಟರ್ನ್ ಘಾಟ್ಸಿಂದ ಹುಟ್ಟತ್ತೆ. ಕೆಲವು ರಿವರ್ಸು ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವಾರದ ಇವೆಲ್ಲ ಕೆಲವು ಇಂಪಾರ್ಟೆಂಟ್ ರಿವರ್ಸು. ರಿವರ್ ಶರಾವತಿ ಅದು ವೆಸ್ಟರ್ನ್ ಡೈರೆಕ್ಟ್ ಪಶ್ಚಿಮದ ಕಡೆ ಹರಿಯುತ್ತೆ. ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಅನ್ನೋದು ಶಿವಮೊಗ್ಗದಲ್ಲಿ ಡಿಸ್ಟ್ರಿಕ್ಟಲ್ಲಿ ಇದೆ. ವಾಟರ್ ಫಾಲ್ಸ್ ಯಾವುದು, ಮುತ್ಯಾಲಮಡು, ಅದು ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿದೆ. ಗಾಜನೂರು ಆ್ಯಂಡ್ ತುಂಗಾ ಡ್ಯಾಮ್ಸು ಶಿವಮೊಗ್ಗದಲ್ಲಿ ಇದೆ. ಈ ಡಿವಿಷನ್ಗೆ ತುಂಬ ಟ್ಯಾಂಕ್ಸ್ಗಳಿವೆ. ಮೈಸೂರು ಕಿಂಗ್ಸೇ ಈ ಟ್ಯಾಂಕ್ಸ್ನೆಲ್ಲ ಕಟ್ಟಿರ್ತಾರೆ, ಡ್ಯಾಮ್ಸ್ನೂ. ವಾಣಿವಿಲಾಸ್ ಡ್ಯಾಮ್ ಅನ್ನೋದು ದೊಡ್ಡ ಇರಿಗೇಷನ್ ಪ್ರಾಜೆಕ್ಟು. ಅದು ಹಿರಿಯೂರು ತಾಲೂಕು ಆಫ್ ಚಿತ್ರದುರ್ಗದಲ್ಲಿ ಈ ಚಿತ್ರದುರ್ಗನ ಹಿರಿಯೂರು ತಾಲೂಕಲ್ಲಿದೆ. ಇನ್ನೊಂದು ಡ್ಯಾಮು ಮರ್ಕೋನಹಳ್ಳಿ, ತುಮಕೂರು ಡಿಸ್ಟ್ರಿಕ್ಟಲ್ಲಿ ಅದರಲ್ಲಿದೆ. ಎಲ್ಲ ರಿವರ್ಸು ಪೊಲ್ಯೂಷನ್ ಆದಾಗ ಎಲ್ಲ ಡ್ರೈ ಆಗಿಬಿಡೋದು, ಡಿಫಾರೆಸ್ಟೇಷನ್, ಅನ್ಕಲ್ಟ್ರೋಲ್ ಇದೆಲ್ಲ ಆಗ್ತಿತ್ತು ಮೆನಿ ರೀಸನ್ಸಿಂದ. ಆದ್ದರಿಂದ ಈ ಮೆನಿ ರಿವರ್ಸ್ ಆಫ್ ಬೆಂಗಳೂರು ಅರ್ಬನ್ ಸ್ಟೇಟ್ ಏನಾಗ್ತಿತ್ತು, ವರ್ಚ್ ಆಫ್ ದ ಎಕ್ಸ್ಟೆನ್ಷನ್. ಅವರು ಆ್ಯಸ್ ಎ ರಿಸಲ್ಟ್ ಸಿವಿಯರ್ ಸ್ಕೇರ್ಸಿಟಿ ಆಫ್ ವಾಟರ್, ನೀರು ಕಮ್ಮಿ ಆಗೋದು ಸಿಕ್ಬಿಡೋದು. ಅವಾಗ ಅರ್ಜೆಂಟಾಗಿ ನೀರು ಬೇಕಾಗಿತ್ತು, ವಾಟರ್ ರಿಸೋರ್ಸಸ್. ಅವಾಗ ಅದನ್ನು ಟ್ಯಾಂಕ್ಸು ಮತ್ತು ಸೇವರ್ ಗ್ರೌಂಡ್ ವಾಟ್ರಿಂದ ತಗೋತಾಯಿದ್ರು. ಸೇವ್ ಗ್ರೌಂಡ್ ವಾಟರ್ನ ಗ್ರೌಂಡಲ್ಲಿ ಸೇವ್ ಗ್ರೌಂಡು ಆಮೇಲೆ ಟ್ಯಾಂಕ್ಗಳಲ್ಲಿ ತುಂಬಿಡ್ತಿದ್ರು ಅರ್ಜೆಂಟಿಗೆ ಬೇಕು ಅಂದಾಗ. ಅದನ್ನು ಸ್ಟೋರ್ ಮಾಡಿಡೋರು. ಈ ಡಿವಿಷನಲ್ಲಿ ತುಂಬ ಮಿನರಲ್ ಡೆಪಾಸಿಟ್ಸ್ ಇತ್ತು. ದ ಮೋಸ್ಟ್ ಪ್ರೊಡಕ್ಟಿವ್ ಗೋಲ್ಡ್ ಮೈನ್ಸ್ ಎಲ್ಲಿತ್ತು, ಕರ್ನಾಟಕದಲ್ಲಿ ಇದೆ. ಕೋಲಾರ್ ಗೋಲ್ಡ್ ಮೈನ್ ಇಟ್ ಈಸ್ ಫೇಮಸ್. ಅದಕ್ಕೆ ಗೋಲ್ಡ್ ಡೆಪಾಸಿಟ್ ಇದರಲ್ಲಿ ತುಂಬ ಜಾಸ್ತಿ. ಐರನ್ ಡೆಪಾಸಿಟ್ಸು ಎಲ್ಲಿತ್ತು, ಚಿತ್ರದುರ್ಗ ಮತ್ತು ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಚಿತ್ರದುರ್ಗನಲ್ಲಿ ಕಾಪರ್ ಓರ್ ಡೆಪಾಸಿಟು ಇತ್ತು. ಅದು ಮಿನರಲ್ ನೆಸಸರಿ ಫಾರ್ ಆಟಮಿಕ್ ಎನರ್ಜಿ ಪ್ರೊಡಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಬೇಕದು. ಇಟ್ ಈಸ್ ಅವೈಲಬಲ್ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಅದು ಇದೆ. ನೆಕ್ಸ್ಟ್ ಫಾರೆಸ್ಟ್, ವೈಲ್ಡ್ ಆ್ಯನಿಮಲ್ಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್. ಇದ್ರ ಬಗ್ಗೆ ಓದೋಣ ಅಂದರೆ ಶಿವಮೊಗ್ಗದಲ್ಲಿ ತಿಕ್ ಫಾರೆಸ್ಟ್ ಇತ್ತು. ಅಂಡ್ ಬೆಂಗಳೂರು ಡಿವಿಷನಲ್ಲಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಫಾರೆಸ್ಟು ಇದು ಏನೇನು ಕವರ್ ಮಾಡ್ತಿತ್ತು ಅಂದರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಸ್ವಲ್ಪ ಕವರ್ ಮಾಡುತ್ತೆ ಅಷ್ಟೇ. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನ ಸ್ವಲ್ಪ ಕವರ್ ಆಗುತ್ತೆ. ಡಿಸ್ಟ್ರಿಕ್ಟ್ ಆಫ್ ಡಿವಿಷನಲ್ಲಿ ಫಾರೆಸ್ಟು ಎವರ್ಗ್ರೀನ್ ಫಾರೆಸ್ಟಿಂದ ಹಿಡಿದು ಡೆಸಿಡಿಯಸ್ ಫಾರೆಸ್ಟ್ ತನಕನೂ ಇರ್ತಿತ್ತು. ಸಹ್ಯಾದ್ರಿ ಮೌಂಟೇನ್ ರೇಂಜ್ ಮಾತ್ರ ಈ ಡಿವಿಷನ್ಸಲ್ಲಿ ಪಾಸ್ ಆಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬಾರ್ಡ್ರಲ್ಲಿ ಹೋಗ್ತಿತ್ತು. ಈ ಫಾರೆಸ್ಟಲ್ಲಿ ಏನೇನು ಸಿಗ್ತಿತ್ತು ಅಂದರೆ ಬಂಬು, ಬನಿಯನ್, ಟ್ಯಾಮ್ರಿನ್, ಸ್ಯಾಂಡಲ್ವುಡ್, ದಿಂಡಿಗ, ಟೀ, ಜೈಲಿ, ಮ್ಯಾಂಗೋ, ನೇಮ್ ಟ್ರೀಸ್. ಮೈನರ್ ಚಿಕ್ಕ ಫಾರೆಸ್ಟ್ ಪ್ರೊಡ್ಯೂಸ್ ಮೀನ್ಸ್ ಆಫ್ ಲೈವ್ಲಿಹುಡ್. ಚಿಕ್ಕ ಫಾರೆಸ್ಟಲ್ಲಿ ತುಂಬ ಜನರು ವಾಸ ಇತ್ತು, ಅವ್ರ ಜೀವನ ನಡೆಸ್ತಾಯಿದ್ರು. ದ ಟಾಲೆಸ್ಟ್ ಮೌಂಟೇನ್, ತುಂಬ ಎತ್ತರವಾಗಿರ್ತಕ್ಕಂಥ ಮೌಂಟೇನ್ ಯಾವುದು ಅಂದರೆ ಹಲಮೂರೇಶ್ವರ ಗುಡ್ಡ, ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ. ಇನ್ನು ಮಿಕ್ಕಿ ಫೇಮಸ್ ಮೌಂಟೇನ್ಸ್ ಯಾವುದು ಅಂದರೆ ಕಾವಲೇದುರ್ಗ, ಚಂದ್ರಗುಟ್ಟಿ, ಕೊಡಚಾದ್ರಿ ಆ್ಯಂಡ್ ನಂದಿದುರ್ಗ. ಈ ಡಿವಿಷನಲ್ಲಿ ತುಂಬ ವೈಲ್ಡ್ ಆ್ಯನಿಮಲ್ಸು, ಕ್ರೂರ ಪ್ರಾಣಿಗಳು ಜಾಸ್ತಿ ಇರ್ತಿತ್ತು. ವೈಲ್ಡ್ ಕ್ಯಾಟ್, ಟೈಗರ್, ಲೆಪರ್ಡ್, ಬೈಸನ್, ವೈಲ್ಡ್ ಪಿಗ್, ಡೀರ್, ಬೀರ್, ವುಲ್ಫ್ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೈಲ್ಡ್ ಆ್ಯನಿಮಲ್ಸು. ಫಾರೆಸ್ಟ್ ಪ್ರೊಟೆಕ್ಷನ್ಗೆ, ಆ್ಯನಿಮಲ್ಸ್ ಪ್ರೊಟೆಕ್ಷನ್ಗೆ ಮೆನಿ ಫಾರೆಸ್ಟ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸು, ನ್ಯಾಷನಲ್ ಪಾರ್ಕ್ಸ್ ಅದೆಲ್ಲ ಇತ್ತು. ಅದರಲ್ಲಿ ಜೋಗಿಮಟ್ಟಿ ಫಾರೆಸ್ಟ್ ರಿಸರ್ವ್ ಅನ್ನೋದು ಚಿತ್ರದುರ್ಗ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರು, ಬಾದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ,
ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಗುದಾವಿ ಬರ್ಡ್ ಸ್ಯಾಂಚುರಿ, ಉಂದಾ ಗಡ್ಡೆ ಬರ್ಡ್ ಸ್ಯಾಂಚುರಿ ಶಿವಮೊಗ್ಗದಲ್ಲಿ, ಕಗ್ಗಲಗೂಡು ಬರ್ಡ್ ಸ್ಯಾಂಚುರಿ ತುಮಕೂರಲ್ಲಿ, ರಾಮದೇವ ಬೆಟ್ಟ ವೆಲ್ಚೂರ್ ಸ್ಯಾಂಚುರಿ ರಾಮನಗರ, ಜಯ ಮಂಗಳಿ ಬ್ಲ್ಯಾಕ್ ಟಕ್ ಸ್ಯಾಂಚುರಿ ತುಮಕೂರು. ಇಷ್ಟು ಸೆಂಚುರೀಸ್ ಇರೋದು. ಆಮೇಲೆ ನೀವು ನಿಮಗೆ ವೈಲ್ಡ್ ಆ್ಯನಿಮಲ್ಸ್ ಟೈಗರ್, ಬೇರ್, ಎಲಿಫೆಂಟ್, ಡೀರ್ ಇದನ್ನೆಲ್ಲ ನೋಡೋಕ್ಕೆ ಆಸೆ ಅಲ್ವಾ? ಸೊ ನೀವು ಅಲ್ಲಿ ಎಲ್ಲಿ ವಿಸಿಟ್ ಮಾಡಬೇಕು, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಬರ್ಡ್ ಸ್ಯಾಂಚುರೀಸ್ನ ಈ ಡಿವಿಷನಲ್ಲಿ ತುಂಬ ಇದೆ. ಅದು ವಿಸಿಟ್ ಮಾಡಿದ್ರೆ ಯು ಕ್ಯಾನ್ ಎಂಜಾಯ್ ಸೀಯಿಂಗ್ ವೈಲ್ಡ್ ಆ್ಯನಿಮಲ್ಸ್ ಇನ್ ದ ನ್ಯಾಚುರಲ್ ಎನ್ವೈರ್ಮೆಂಟಲ್ಲೇ ಓಡಾಡ್ತಿರೋದನ್ನು ಕಾಣುತ್ತೆ. ನಾವು ಕೇಜಲ್ಲಿ ಏನಿಲ್ಲ, ಅದು ಹಾಗೆ ಗಿಡ ಮರಗಳು ನೋಡ್ತೀವಿ. ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ನೋಡಿ, ಅದರಲ್ಲಿರ್ತಕ್ಕಂಥ ಈ ಹುಲಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಅಗ್ರಿಕಲ್ಚರ್ ಆ್ಯಂಡ್ ಗ್ರೋತ್ ಆಫ್ ಇಂಡಸ್ಟ್ರೀಸ್, ವ್ಯವಸಾಯ ಮತ್ತು ಕಾರ್ಖಾನೆಗಳು. ಅಗ್ರಿಕಲ್ಚರೇ ಮೇನ್ ಆಕ್ಯುಪೇಷನ್ ಬೆಂಗಳೂರು ಡಿವಿಷನಲ್ಲಿ. ಇಲ್ಲಿ ತುಂಬ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರು ಆ್ಯಕ್ಟಿವಿಟಿ, ಇದು ಯಾವಾಗಲೂ ಮಳೆಗೆ ಡಿಪೆಂಡ್ ಆಗಿರ್ತಿತ್ತು. ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲೂ ತುಂಬ ಎಲ್ಲ ನೀರಿನ ಸಪ್ಲೈ ಚೆನ್ನಾಗಿರೋದು. ಅದು ಸ್ಯಾಂಡ್ ಮಿಕ್ಸ್ ರೆಡ್ ಸಾಯಿಲ್ ಮಿಕ್ಸ್ ಆಗಿರೋ ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಸ್ಯಾಂಡ್ ಮಿಕ್ಸು ರೆಡ್ ಸಾಯಿಲ್. ಅದು ಬ್ಲ್ಯಾಕ್ ಸಾಯಿಲ್ ಆಲ್ಸೋ ಅಲ್ಲಲ್ಲಿ ಕೆಲವು ಕಡೆ ಸಿಗೋದು. ಕ್ರಾಪ್ಸ್ ಏನೇನು ಬೆಳೀತಿದ್ರು ಅಂದರೆ ರಾಗಿ, ಮೇಸ್, ಪ್ಯಾಡಿ, ಗ್ರೌಂಡ್ನಟ್ಸ್, ವೇರಿಯಸ್ ಪಲ್ಸಸ್, ಕಾಳುಗಳು, ಕೋಕೋನಟ್, ಅರ್ಕಾನಟ್, ಕಾಟನ್, ಶುಗರ್ ಕೇನ್ ಎಲ್ಲ ಮಲ್ಬರಿ ಅನ್ನೋದು ಬ್ಯಾಕ್ ಸ್ಟೋನ್ ಆಫ್ ಸಿಲ್ಕ್ ಇಂಡಸ್ಟ್ರಿ. ಅಂದರೆ ಸಿಲ್ಕ್ ಇಂಡಸ್ಟ್ರಿ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋದು ಮಲ್ಬರಿ. ಅದನ್ನು ಬೆಂಗಳೂರು ಮತ್ತು ರಾಮನಗರ ಡಿಸ್ಟ್ರಿಕ್ಟಲ್ಲಿ ಬೆಳೀತಾಯಿದ್ರು. ಆಮೇಲೆ ಫ್ರೂಟ್ಸ್, ಸಪೋಟ, ಪಪ್ಪಾಯ, ಜಾಕ್ ಫ್ರೂಟ್, ಆರೆಂಜ್, ಬನಾನಾ ಅದೆಲ್ಲ ಬೆಳೀತಿದ್ರು. ರಾಗಿ ರೈಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರೋ ಫುಡ್ಡು ಆ ಜಾಗದಲ್ಲಿ. ರೋಟೀಸ್, ರಾಗಿ ಮತ್ತು ಅಕ್ಕಿಲಿ ಮಾಡ್ತಕ್ಕಂಥ ರೋಟಿಗಳು ಯೂಸ್ ಮಾಡ್ತಿದ್ರು. ಚಪಾತೀಸ್ ಆಲ್ಸೋ ವೀಟ್ ಗೋಧಿಯಿಂದ ಮಾಡ್ತಕ್ಕಂಥದ್ದು ಆ ಟೈಮಲ್ಲಿ ಯೂಸ್ ಮಾಡೋರು. ಸ್ವೀಟ್ಸ್ ಲೈಕ್ ಪಾಯಸ, ಹೋಳಿಗೆ, ಕಿಚಡಿ, ಶಾವಿಗೆ ಇದನ್ನೆಲ್ಲ ಹಬ್ಬದ ದಿನಗಳಲ್ಲಿ ಮಾಡೋರು. ಗೌರ್ಮೆಂಟು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮಾರ್ಕೆಟ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ರು ಎಲ್ಲ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಲ್ಲಿ. ಇಲ್ಲಿ ಫಾರ್ಮರ್ಸು ಅವರವರ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು. ಗೌರ್ಮೆಂಟ್ ಅವ್ರಿಗೆ ದೊಡ್ಡ ದೊಡ್ಡ ಗ್ರ್ಯಾನರೀಸ್, ವೇರ್ ಹೌಸಸ್ಸನ್ನು ಕೊಟ್ಟಿದ್ದಾರೆ ಅದನ್ನು ಹೆಡ್ ಕ್ವಾರ್ಟ್ರಲ್ಲಿ ಅದನ್ನ ಇಡೋಕ್ಕೆ. ಫಾರ್ಮರ್ಸ್ ಈ ಜಾಗದಲ್ಲಿ ಅದನ್ನೆಲ್ಲ ಸ್ಟೋರ್ ಮಾಡ್ತಾರೆ. ನೆಕ್ಸ್ಟ್ ಇಂಡಸ್ಟ್ರೀಸ್ ಬಂದಾಗ ವಿಶ್ವೇಶ್ವರಯ್ಯ, ಫೌಂಡರ್ ಆಫ್ ಇಂಡಸ್ಟ್ರೀಸ್ ಸೆಕ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ಇವರು. ಅವರು ಲಿವ್ಲಿಹುಡ್ ಆಫ್ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಹೇಳ್ತಿದ್ರಂತೆ 4ರಲ್ಲಿ, ನಾವು ಇಂಡಸ್ಟ್ರೀಸ್ನ ಬೆಳೆಸದೇ ಇದ್ದರೆ ನಾವು ಮುಂದಕ್ಕೆ ಬರೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡ್ತಿದ್ರು ಬೆಂಗಳೂರು, ಭದ್ರಾವತಿ, ತುಮಕೂರು, ಶಿವಮೊಗ್ಗ ಎಲ್ಲ ಜಾಗದಲ್ಲಿ. ಬೆಂಗಳೂರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಅದು, ಇಂಡಸ್ಟ್ರಿಯಲ್ ಪ್ಲೇಸು. ಅಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಭದ್ರಾವತಿಯ ಶಿವಮೊಗ್ಗದಲ್ಲಿ ಇತ್ತು. ಇಟ್ ಎಸ್ಪ್ಲಾಯ್ಡ್ 1923 ಇದೆ. ಅದನ್ನು ಈಗ ನಾವು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಇಲ್ಲ. ಅಲ್ಲಿ ಪೇಪರ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಇದೆ. 1936 ಇತ್ತು, ಎಸ್ಟಾಬ್ಲಿಷ್ ಆಗಿದೆ. ಫಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿ ಆಲ್ಸೋ ಭದ್ರಾವತಿಯಲ್ಲಿ ಆಯಿತು. ಬಿರ್ಲಾ ಸಿಮೆಂಟ್ ಫ್ಯಾಕ್ಟ್ರಿ ಅಮ್ಮಸಂದ್ರ ಆಫ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಬೆಂಗಳೂರಲ್ಲಿ ಟೆಕ್ನಾಲಜಿ, ಟೆಕ್ನಾಲಜಿ ಇಂಡಸ್ಟ್ರೀಸ್ ಎಲ್ಲ ತುಂಬ ಜಾಸ್ತಿ. ಇಂಡಸ್ಟ್ರೀಸ್ ಆರ್ ದ ಮೇನ್ ಅಂದರೆ ಜನಗಳಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡಬೇಕೆ ಇಂಡಸ್ಟ್ರೀಸೇ ಮೇನ್ ಸೋರ್ಸ್, ಅದು ಕೆಲಸ ಕೊಡೋಕ್ಕೆ. ಇಡೀ ಈ ಕರ್ನಾಟಕನ ಎಕ್ಸ್ಪೋರ್ಟ್ ಆಫ್ ಗಾರ್ಮೆಂಟ್ಸಲ್ಲಿ 2ನೇದದು. ಗೌರ್ಮೆಂಟ್ ಅಲ್ಲಿ ಅಪ್ಯಾರಲ್ ಪಾರ್ಕ್ಸ್ ಅಂತ ಸಿಟೀಸ್ ಲೈಕ್ ದೊಡ್ಡಬಳ್ಳಾಪುರ, ಆನೇಕಲ್ ಇಲ್ಲೆಲ್ಲ ಪ್ರೊಡಕ್ಷನ್ ಮಾಡೋಕ್ಕೆ, ರೆಡಿಮೇಡ್ ಗಾರ್ಮೆಂಟ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಅಪ್ಯಾರಲ್ ಪಾರ್ಕ್ಸ್ ಅಂತ ಇತ್ತು ಇಂಡಸ್ಟ್ರಿ. ಆಮೇಲೆ ಇಂಡಸ್ಟ್ರೀಸ್ ಲೈಕ್ ಏರೋನಾಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಇದೆಲ್ಲ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಸಮ್ ಇಂಡಸ್ಟ್ರೀಸ್ ಪಬ್ಲಿಕ್ ಕಂಪನೀಸು ಆ್ಯಂಡ್ ಪ್ರೈವೇಟ್ ಕಂಪನೀಸು ತುಂಬ ಬಂದವು. ಆರ್ಟು, ಲಿಟ್ರೇಚರ್, ಫೋಕ್, ಥಿಯೇಟರ್ ಆ್ಯಂಡ್ ಡ್ಯಾನ್ಸ್ ಇದ್ರ ಬಗ್ಗೆ ನೋಡಿದಾಗ ಈ ಡಿವಿಷನ್ ಇದು ಆರ್ಟ್ ಆ್ಯಂಡ್ ಲಿಟ್ರೇಚರ್ಗೆ ತುಂಬ ಫೇಮಸ್ಸು. ಅಕ್ಕಮಹಾದೇವಿ, ಅಲ್ಲಮಹಾಪ್ರಭು ಅವರು ತುಂಬ 18ನೇ ಶತಮಾನದಲ್ಲಿ ತುಂಬ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ವಚನ ಲಿಟ್ರೇಚರ್ ಅದು ಬೆಳಗಾವಿ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಬೆಳಗಾವಿನಲ್ಲಿ ತುಂಬ ವಚನ ಲಿಟ್ರೇಚರ್ ತುಂಬ ಫೇಮಸ್ಸು. ಅದೇ ಥರ ಶ್ರೀಪಾದರಾಯು, ಪುರಂದರದಾಸು ಅವ್ರದ್ದೆಲ್ಲ ಪಾರ್ಟ್ ಆಫ್ ದಾಸವಾಹಂಪರಿ ಇದೆಲ್ಲ ಆ ಡಿವಿಷನಲ್ಲಿ ಬರ್ತಕ್ಕಂಥದ್ದು. ಇವರೆಲ್ಲ ನೋಡಿ, ಇವರೆಲ್ಲ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಮಾಡರ್ನ್ ಲಿಟ್ರೇಚರ್ ಅಸ್ ಇಂಡಿಯನ್ ಬೈ ರಾಷ್ಟ್ರಕವಿ ಆ್ಯಂಡ್ ಜ್ಞಾನಪೀಠ ಅವಾರ್ಡ್ ಕುವೆಂಪು. ಮಾಡರ್ನ್ ಲಿಟ್ರೇಚರು ಅದು ತುಂಬ ಎನ್ರಿಚ್ ಮಾಡಿದ್ರು ರಾಷ್ಟ್ರಕವಿ ಅಂತ ಅದನ್ನೇ ಕರೀತಿದ್ರು. ಜ್ಞಾನಪೀಠ ಅವಾರ್ಡ್ ಪಡ್ತಕ್ಕಂಥ ಕುವೆಂಪು ಅವರು. ಅದರ ಜ್ಞಾನಪೀಠ ಅವಾರ್ಡ್ ಸಬ್ ಡಿವಿಷನಲ್ಲಿ ಯಾರ್ಯಾರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ರೈಟರ್ಸ್ ಯಾರ್ಯಾರು ಡಿವಿಷನಲ್ಲಿ, ಬೆಂಗಳೂರು ಡಿವಿಷನಲ್ಲಿ ಗುಂಡಪ್ಪ, ಲಂಕೇಶ್,
ನಿಸಾರ್ ಅಹಮದ್, ಖಾಲಿಸಾ MK ಇಂದಿರಾ, ತಾರಾಸು, ಡಾಕ್ಟರ್ ಅನುಪಮಾ ನಿರಂಜನ್, ಹಾಮಾ ನಾಯಕ್, MV ಸೀತಾರಾಮಯ್ಯ, BGL ಸ್ವಾಮಿ, KV ಸುಬ್ಬಣ್ಣ, ಬರಗೂರು ರಾಮಚಂದ್ರಪ್ಪ, ಸೆಂಟಿನೇರಿಯನ್ ವೆಂಕಟೇಶ್ ಸುಬ್ಬಯ್ಯ, GS ಶಿವರುದ್ರಪ್ಪ, ಸಿದ್ಧಲಿಂಗಯ್ಯ, ಡಾಕ್ಟರ್ DR ನಾಗರಾಜು, ನಾಗರಾಜು, ಡಿಸೋಜ, ದೊಡ್ಡರಂಗೇಗೌಡ, ಪ್ರತಿಭಾ, ನಂದಕುಮಾರ್, ಇನ್ನು ಮುಂತಾದವರು. ಅಚೀವ್ಮೆಂಟ್ಸ್ ಡಿವಿಷನಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಥಿಯೇಟರ್ ಫೀಲ್ಡ್ ಈಸ್ ನೋಟಬಲ್ ಲೈಕ್ ಥಿಯೇಟರ್ ಫೀಲ್ಡ್ ಲಿಟ್ರೇಚರ್ ಈಕ್ವಲ್ ಆಗಿ. ದೆನ್ ಗುಬ್ಬಿ ವೀರಣ್ಣ ರಂಗಮಂಟಪ ಅದನ್ನು ಎಟರ್ನಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಥಿಯೇಟರ್ ಅದು. ಇದರಲ್ಲಿ ಟೈಟಲ್ಸ್ ಲೈಕ್ ನಾಟಕ ರತ್ನ, ನಾಟಕ ಸಾರ್ವಭೌಮ, ಆ ಟೈಟಲ್ಸ್ ಎಲ್ಲ ಗುಬ್ಬಿ ವೀರಣ್ಣ ಅವ್ರಿಗೆ ಸಿಕ್ಕಿತ್ತು. ಥಿಯೇಟರ್ ಕಂಪನಿ ಇಸ್ ಎಸ್ಟಾಬ್ಲಿಷ್ ಅವರಿಂದನೇ ಥಿಯೇಟರ್ ಕಂಪನಿ ಎಸ್ಟಾಬ್ಲಿಷ್ ಆಯಿತು. ಅದನ್ನು ಗುಬ್ಬಿ ಥಿಯೇಟರ್ ಕಂಪನಿ ಅಂತಲೇ ಕಂಪ್ನಿ 100 ವರ್ಷ ಆಯಿತು ಅದು ಎಸ್ಟಾಬ್ಲಿಷ್ ಆಗಿ. ಇನ್ನೊಂದು ಇಂಪಾರ್ಟೆನ್ಸ್ ಯಾರು ಅಂದರೆ ಸುಬ್ಬಯ್ಯ ನಾಯ್ಡು, ಹಿಸ್ಟ್ರಿ ಆಫ್ ಕರ್ನಾಟಕ ಥಿಯೇಟರ್. ಈ ವಾಸ್ ದ ಹೀರೋ ಆಫ್ ದ ಫಸ್ಟ್ ಕನ್ನಡ ಟಾಕಿ ಮೂವಿನಲ್ಲಿ ಸತಿ ಸುಲೋಚನಾ ಅನ್ನೋದು ಹೀರೋಲಿ ಅವರು ಫಸ್ಟ್ ಈ ವಾಸ್ ದ ಹೀರೋ. ಕಾಂಟ್ರಿಬ್ಯೂಷನ್ಸ್ ಹಿರಣಯ್ಯ, ಆಮೇಲೆ ಅವ್ರ ಮಗ ಸನ್ ಮಾಸ್ಟರ್ ಹಿರಣಯ್ಯ, ಅವರು ತುಂಬ ಕಲ್ಚರಲ್ ಕಾಮಿಡಿಗೆ ತುಂಬ ನೋಟಬಲ್ಲು. ಮಾಯಾರಾವ್ ಅನ್ನೋರು ಫೀಲ್ಡಲ್ಲಿ ಡ್ಯಾನ್ಸ್ ಫೀಲ್ಡಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಮಾಯಾರಾವ್ ಬೆಂಗಳೂರಿಗೆ ಇಂಪಾರ್ಟೆಂಟ್ ಸೆಂಟರ್ ಆಗಿದೆ ಸಿನಿಮಾ ಇಂಡಸ್ಟ್ರಿಗೆ. ಫಿಲ್ಮ್ ಇಂಡಸ್ಟ್ರಿ ತುಂಬ ಗ್ರೋಯಿಂಗ್ ಪಾಸಿಟಿವ್ಲಿ ಡ್ಯೂ ಟು ಕಾಂಟ್ರಿಬ್ಯೂಷನ್ಸ್ ಫ್ರಮ್ ಪರ್ಸನಾಲಿಟೀಸ್ ಲೈಕ್ ರಾಜ್ಕುಮಾರ್. ಇಲ್ಲಿ ಕಾಂಟ್ರಿಬ್ಯೂಷನ್ ತುಂಬ ಬೆಳೆದ್ಬಿಟ್ಟಿದೆ. ಕಾಂಟ್ರಿಬ್ಯೂಷನ್ಸ್ ಇವರಿಂದ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್ ಇವರೆಲ್ಲ ನೆನೆಸ್ಕೋಬೇಕು ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿರೋದ್ರಲ್ಲಿ. ನೋಡಿ ಎಲ್ಲ ಫೋಟೋಸ್ ಎಲ್ಲ ಇದೆ. ಮಾಯಾರಾವ್ ಇವರು, ಸುಬ್ಬಯ್ಯ ನಾಯ್ಡು, ಗುಬ್ಬಿ ವೀರಣ್ಣ. ಇಟ್ ಈಸ್ ಆಲ್ಸೋ ಫೋಕ್ ಆ್ಯಂಡ್ ಫೋಕ್ ಆರ್ಟ್. ಫೇಮಸ್ ಫೋಕ್ಲೋರ್ ಎಕ್ಸ್ಪರ್ಟ್ ಆ್ಯಂಡ್ ರೈಟರ್ ನಾಗೇಗೌಡ ಎಸ್ಟಾಬ್ಲಿಷ್ ಫೋಕ್ಲೋರ್ ಸೆಂಟರ್, ಫೋಕ್ ಡ್ಯಾನ್ಸಸ್, ಫೋಕ್ಲೋರ್ ಅದನ್ನು ತುಂಬ ಜಾನಪದ ಗೀತೆಗಳು ಅದೆಲ್ಲ ಜಾಸ್ತಿ. ಜನಪದ ಲೋಕ ರಾಮನಗರದಲ್ಲಿ ಡಿಸ್ಟ್ರಿಕ್ಟಲ್ಲಿ ಇದೆ. ಇಟ್ ಇಸ್ ಅ ವಂಡರ್ಫುಲ್ ಫೋಕ್ಲೋರ್ ಆಫ್ ಮ್ಯೂಸಿಯಂ. ನೋಡಿ, ಫೋಕ್ಲೋರ್ ಆರ್ಟ್ಸ್ ಆಫ್ ಬೆಂಗಳೂರು ಡಿಸ್ಟ್ರಿಕ್ಟ್ ಜನಪದ ಗೀತೆಗಳು ತೋರಿಸೋದು. ಕರಗ ಫೆಸ್ಟಿವಲ್ ಅನ್ನೋದು ತುಂಬ ಎವ್ರಿ ಇಯರ್ ನಡೆಯುತ್ತೆ ಬೆಂಗಳೂರಲ್ಲಿ. ಇಟ್ ಈಸ್ ಆಲ್ಸೋ ಫೋಕ್ ಆರ್ಟ್. ಸೋಮಣ್ಣ ಕುಣಿತ ಅದು ಫೇಮಸ್ ಅದರ ಕರ್ನಾಟಕದಲ್ಲಿ, ಅದು ಫೋಕ್ ಆರ್ಟ್. ಮೊದಲ ಪಾಳ್ಯ ಯಕ್ಷಗಾನ ಅದು ಫೇಮಸ್ ಫೋಕ್ ಥಿಯೇಟರ್. ಗರಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಲೆ ಕುಣಿತ ಎಲ್ಲನೂ ಫೇಮಸ್ಸು. ಕಾಂಟ್ರಿಬ್ಯೂಷನ್ಸ್ RS ನಾಯ್ಡು, ರುಮಾಲೆ ಚೆನ್ನಬಸವಯ್ಯ, ವೆಂಕಟಪ್ಪ, ಫೀಲ್ಡ್ ಆಫ್ ವಿಷುವಲ್ ಆರ್ಟ್ ಆರ್ ಯೂನಿಕ್. ಈ ಎಜುಕೇಷನ್ ಆ್ಯಂಡ್ ಹೆಲ್ತ್ಗೆ ಬಂದಾಗ ಬೆಂಗಳೂರು ಫೀಲ್ಡ್ ಆಫ್ ಎಜುಕೇಷನ್ ತುಂಬ ಅಚೀವ್ ಮಾಡಿಬಿಟ್ಟಿದೆ. 2 ರಿಸಿಪಿಯೆಂಟ್ಸ್ ಭಾರತ ರತ್ನ ಅವಾರ್ಡ್, ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ಇಂಡಿಯಾ ಆರ್ ಫ್ರಮ್ ಕೋಲಾರ್ ಡಿಸ್ಟ್ರಿಕ್ಟ್ ಬೆಂಗಳೂರು ಡಿವಿಷನಲ್ಲಿ. 2 ರಿಸಿಪಿಯೆಂಟ್ಸ್ ಭಾರತ ರತ್ನ ಅವಾರ್ಡ್ ಕೋಲಾರ್ ಡಿಸ್ಟ್ರಿಕ್ಟ್ ಬೆಂಗಳೂರು ಡಿವಿಷನಲ್ಲಿ. ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ಇಂಡಿಯಾ ಆರ್ ಫ್ರಮ್ ಕೋಲಾರ್ ಡಿಸ್ಟ್ರಿಕ್ಟ್ ಇದ್ದವರು. 2 ರಿಸಿಪಿಯೆಂಟ್ಸ್ ಭಾರತ ರತ್ನ ಅವಾರ್ಡ್ ತೊಗೊಂಡಿರೋರು. ಅವ್ರು ಯಾರ್ಯಾರು? M ವಿಶ್ವೇಶ್ವರಯ್ಯ ಆ್ಯಂಡ್ ಪ್ರೊಫೆಸರ್ CNR ರಾವ್, ಸರ್ CV ರಾಮನ್ ಅಷ್ಟು. ಆಮೇಲೆ CV ರಾಮನ್ ಅನ್ನೋರು ನೋಬೆಲ್ ಪ್ರೈಸ್ ವಿನ್ನಿಂಗ್ ಫಿಸಿಸಿಸ್ಟ್, ಕಂಡಕ್ಟರ್ ರಿಸರ್ಚ್ ಇನ್ ಬೆಂಗಳೂರಲ್ಲಿ ರಿಸರ್ಚ್ ಮಾಡಿ ಅವ್ರಿಗೂ ನೋಬೆಲ್ ಪ್ರೈಸ್ ಬಂತು. ಬೆಂಗಳೂರು ಇಂಪಾರ್ಟೆಂಟ್ ಸೆಂಟರ್ ಆಫ್ ಎಜುಕೇಷನ್ ಇಂಪಾರ್ಟೆಂಟ್. ಮೆನಿ ಪಬ್ಲಿಕ್ ಪ್ರೈವೇಟ್ಸ್ ಯೂನಿವರ್ಸಿಟೀಸ್ ಈ ಜಾಗದಲ್ಲಿ ಇದೆ. ಅಪಾರ್ಟ್ ಫ್ರಮ್ ದೇರ್ ಆರ್ ಮೆನಿ ಸೆಂಟ್ರಲ್ ರಿಸರ್ಚ್ ಆ್ಯಂಡ್ ಸೈಂಟಿಫಿಕ್ ಲ್ಯಾಬೊರೇಟರೀಸ್ ಕೂಡ ಇದೆ. ತುಮಕೂರು, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ ಇಲ್ಲಿ ಯೂನಿವರ್ಸಿಟೀಸ್ ತುಂಬ ಇದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಇದೆ. ಗೌರ್ಮೆಂಟ್ ಎಂಕರೇಜ್ ಮಾಡುತ್ತೆ ಪ್ರೈಮರಿ ಎಜುಕೇಷನ್ಸ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಟೈಮಿಂದ, ಇಂಡಿಪೆಂಡೆನ್ಸ್ ಬಿಫೋರಿಂದನೂ ಪ್ರೈಮರಿ ಎಜುಕೇಷನ್ನ ತುಂಬ ಎಂಕರೇಜ್ ಮಾಡ್ತಾರೆ. ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದೆ, ವೇದ ಪಾಠಗಳು, ಶಾಲೆಗಳು ಅದೆಲ್ಲ. ಸಿದ್ಧಗಂಗಾ ಮಠ, ಅದರಲ್ಲಿ ನೋಡಿ ಸಿದ್ಧಗಂಗಾ ಮಠಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅದು ಈಗಲೂ ಊಟ ಎಜುಕೇಷನ್ ಎರಡೂ ಕೊಡುತ್ತೆ. ಮಕ್ಕಳು ತುಂಬ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿವಕುಮಾರ ಸ್ವಾಮೀಜಿ. ಅನದರ್ ಮಠ ಆದಿಚುಂಚನಗಿರಿ ಅನ್ನೋದು ಅದನ್ನು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಡೆವಲಪ್ ಮಾಡಿದ್ದು. ಈಗಲೂ ಅದು ಎಜುಕೇಷನ್ನ ಫೀಲ್ಡ್ ಆಫ್ ಬೇಸಿಕ್ ಆ್ಯಂಡ್ ಪ್ರೊಫೆಷನಲ್ ಎಜುಕೇಷನ್ ಕೊಡ್ತಾಯಿದೆ. ಕಾಂಟ್ರಿಬ್ಯೂಷನ್ ಆಫ್ ಮುರುಘರಾಜೇಂದ್ರ ಮಠ ಅನ್ನೋದು ಸಿರಿಗೇರಿ, ತರಳಬಾಲು ಮಠ ಆಫ್ ಚಿತ್ರದುರ್ಗ ಅದು ತುಂಬ ನೋಟಬಲ್ಲು. ಸಮ್ ಡಿಸ್ಟ್ರಿಕ್ಟ್ ಆಫ್ ಡಿವಿಷನ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಇದೆ. ನೋಡಿ, ಶಿವಕುಮಾರ ಸ್ವಾಮೀಜಿ, ಸಿದ್ಧಗಂಗಾ ಮಠ. ಬೆಂಗಳೂರು ಡಿವಿಷನ್ ಈಗ ತುಂಬ ಪ್ರೋಗ್ರೆಸ್ ಆಗಿದೆ ಫೀಲ್ಡ್ ಆಫ್ ಹೆಲ್ತಲ್ಲಿ ನೋಡಿದ್ರೂ. ಕಂಟೆಂಟ್ ಕಾಂಟ್ಯಾಕ್ಟ್ ಕಂಟೆಂಟ್
ಇನ್ಫೆಂಟ್ ಡೇಸ್ ಆ್ಯಂಡ್ ರೆಡ್ಯೂಸ್ಡ್ ಇಲ್ಲಿ ಕಂಟೇಜಿಯಸ್ ಇನ್ಫೆಕ್ಷನ್ ಡಿಸೀಸ್ ಅದೆಲ್ಲ ಸ್ವಲ್ಪ ತುಂಬ ಕಡಿಮೆ ಮಾಡಿಬಿಡ್ತಾರೆ. ತುಂಬ ಬೇಗ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸ್ಮಾಲ್ ಪಾಕ್ಸ್ ಪೋಲಿಯೋ ಹ್ಯಾಸ್ ಬಿನ್ ರೆಡಕ್ಲಿ ಕಂಪ್ಲೀಟೆಡ್. ಅದೆಲ್ಲ ಸ್ಮಾಲ್ ಪಾಕ್ಸ್ ಪೋಲಿಯೋ ಎಲ್ಲ ಪೂರ್ತಿ ಕ್ಯೂರ್ ಆಗಿಬಿಟ್ಟಿದೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಚಿಲ್ಡ್ರನ್ಸ್ ಆ್ಯಂಡ್ ವುಮೆನ್ ರೂರಲ್ ಜಾಗದಲ್ಲಿ ಇರ್ತಕ್ಕಂಥ ಚಿಲ್ಡ್ರನ್ನು ವುಮನ್ಗೆ ಅವರೆಲ್ಲ ತಿರ್ಗಿ ಅವ್ರಿಗೆ ಒಳ್ಳೊಳ್ಳೆ ನ್ಯೂಟ್ರಿಷನ್ ಚೆನ್ನಾಗಿ ಕೊಡ್ತಾರೆ. ನ್ಯೂಟ್ರಿಷನ್ ಅಂತ ಇಂಪಾರ್ಟೆಂಟ್ ಹೆಲ್ತ್ಗೆ. ರೂರಲ್ ಏರಿಯಾಸಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಹೆಲ್ತ್ ಸಬ್ ಸೆಂಟರ್ಸ್ ಇದೆ. ಇವರೆಲ್ಲ ಮೆಡಿಕಲ್ ಫೆಸಿಲಿಟಿನ ಕೊಡ್ತಾರೆ. ಎವ್ರಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ಒಳ್ಳೆ ಡಿಸ್ಟ್ರಿಕ್ಟ್ ಅಂದರೆ ಎಲ್ಲ ವರ್ಡ್ ಎಲ್ಲ ಕ್ಲೀನಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ. ಬಿಗ್ಗರ್ ಟೌನ್ ವಿಲೇಜಸಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ. ತಾಲೂಕು ಸೆಂಟರ್ಸಲ್ಲಿ ತಾಲೂಕು ಹಾಸ್ಪಿಟಲ್ ಇದೆ. ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ 24/7 ಟು ಎನ್ಶೂರ್ ಸೇಫ್ ಡೆಲಿವರಿ. ಮೊಬೈಲ್ ಹೆಲ್ತ್ ಫೆಸಿಲಿಟೀಸ್ ಇದೆ ದೇರ್ ಟು ಪ್ರೊವೈಡ್ ಬೆಟರ್ ಫೆಸಿಲಿಟೀಸ್ ಟು ಪ್ರೆಗ್ನೆಂಟ್ ವುಮೆನ್. ಮೊಬೈಲ್ ಹೆಲ್ತ್ ಸೆಂಟರ್ಸ್ ಅಂದರೆ ಮೊಬೈಲ್ ಹೋಗ್ತಾನೆ, ವೆಹಿಕಲಲ್ಲಿ ಹೋಗ್ತಾನೆ ಅಲ್ಲಿ ಫೆಸಿಲಿಟೀಸ್ ಮೆಡಿಸನ್ ಫೆಸಿಲಿಟಿ ಕೊಡೋದು. ವ್ಯಾನಲ್ಲಿ ಹೋಗ್ತಾ ಎಲ್ಲ ಕಡೆಗೂ ಹೋಗಿ ಕೊಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದಾದರೆ. ಕಲ್ಚರಲ್ ರಿಸೋರ್ಸಸ್, ಕಲ್ಚರಲ್ ಅಲ್ಪಾಗಿ ನೋಡಿ ಇದು. ಬೆಂಗಳೂರು ಡಿವಿಷನ್ ಕಲ್ಚರಲ್ ತುಂಬ ರಿಚ್ಚು. ಇಟ್ ಈಸ್ ರಿಚ್ ಇನ್ ಫಾರೆಸ್ಟ್, ವೈಲ್ಡ್ ಆನಿಮಲ್ಸ್, ರಿವರ್ಸ್, ವ್ಯಾಲೀಸ್, ರಿಲಿಜಿಯಸ್ ಪೀರಿಯಡ್, ಟೂರಿಸ್ಟ್ ಸೆಂಟರ್ಸ್, ಕಲ್ಚರಲ್ ಫೆಸ್ಟಿವಲ್ಸ್ ಆ್ಯಂಡ್ ಅದರ್ಸ್. ಪೊಲಿಟಿಕಲ್ ಸ್ಟಾಲ್ವಾರ್ಡ್ಸ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಸ್ಟಾಲ್ವಾರ್ಡ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ದ ಚೀಫ್ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ ಇಂಟಿಗ್ರೇಷನ್ ಕೆಂಗಲ್ ಹನುಮಂತಯ್ಯ ಅನ್ನೋ ತುಂಬ ಇಂಪಾರ್ಟೆಂಟ್ ಆರ್ಕಿಟೆಕ್ಟ್. ಅವರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಯಾವುದದು ವಿಧಾನಸೌಧ ಬಿಲ್ಡ್ ಇಸ್ ಟೆನ್ಯೂರ್ ಆ್ಯಸ್ ದ ಚೀಫ್ ಮಿನಿಸ್ಟರ್. ಅವರು ಚೀಫ್ ಮಿನಿಸ್ಟರ್ ವಿಧಾನಸೌಧನ ಬಿಲ್ಡ್ ಮಾಡೋದು. ಅನದರ್ ಪೈನಿಯರ್ ಆಫ್ ಕರ್ನಾಟಕ ಇಂಟಿಗ್ರೇಷನ್ ಮೂವ್ಮೆಂಟ್ ಆಫ್ ನಿಜಲಿಂಗಪ್ಪ. ಇನ್ನು ಮಿಕ್ಕಾದವ್ರು ಯಾರ್ಯಾರು ಅಂದರೆ ನಿಜಲಿಂಗಪ್ಪ ಮೆನಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಆ ಟೈಮಲ್ಲಿ ತೊಗೊಂಡು ಬಿಲ್ಡಿಂಗ್ ಸ್ಟ್ರಾಂಗ್ ಸ್ಟೇಟ್ ಬಿಲ್ಡ್ ಮಾಡೋಕ್ಕೆ. ಶಾಂತವೇರಿ ಗೋಪಾಲಗೌಡ ಒಳ್ಳೆ ಫೌಂಡೇಶನ್ ಸೋಷಿಯಲ್ ಮೂವ್ಮೆಂಟ್ಗೆ ಒಳ್ಳೆ ಫೌಂಡೇಶನ್ ಕೊಟ್ಟರು. ಅವ್ರು ಶಿವಮೊಗ್ಗ ಡಿಸ್ಟ್ರಿಕ್ಟಿಂದ. ಸಾಲುಮರದ ತಿಮ್ಮಕ್ಕ ಅವರು ಎನ್ವೈರ್ನ್ಮೆಂಟ್ ಪ್ರೊಟೆಕ್ಷನ್ ತುಂಬ ಗಿಡಗಳನ್ನು ನೆಟ್ಟರು. ಅನಿಲ್ ಕುಂಬ್ಳೆ ಕಾಂಟ್ರಿಬ್ಯೂಟೆಡ್ ಕ್ರಿಕೆಟ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋದು. BKS ಅಯ್ಯಂಗಾರ್ ಶ್ರೀ ರಾಘವೇಂದ್ರ ಸ್ವಾಮೀಜಿ ಫ್ರಮ್ ಮಲ್ಲಡಿಹಳ್ಳಿ ಅವ್ರು ನೋಟಬಲ್ ಫಾರ್ ದ ಫೀಲ್ಡ್ ಆಫ್ ಯೋಗ ಫೀಲ್ಡಲ್ಲಿ ಅವ್ರು ತುಂಬ ಕಾಂಟ್ರಿಬ್ಯೂಟ್ ಮಾಡ್ರು. ಇವರೆಲ್ಲ ಈ ಡಿವಿಷನ್ ಸೇರಿದವ್ರೆ. ದೇರ್ ಆರ್ ಮೆನಿ ಸೀನಿಕ್ ಪ್ಲೇಸಸ್ ಇನ್ ದ ಸೀನ್ ಪ್ಲೇಸಸ್. ತುಂಬ ಒಳ್ಳೆ ಸೀನ್ರಿ ಪ್ಲೇಸಸ್ಸು ಆ ಜಾಗದಲ್ಲಿ ಇದೆ. ಆಮೇಲೆ ಫ್ರೀಡಮ್ ಫೈಟರ್ಸಲ್ಲಿ ಬಂದಾಗ ಮೆನಿ ಪ್ರೂಡೆಂಟ್ ಪೀಪಲ್ ಫ್ರಮ್ ಬೆಂಗಳೂರು ಡಿವಿಷನ್ ಆರ್ ಟೇಕನ್ ಪಾರ್ಟ್ ಇನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲಲ್ಲಿ ತುಂಬ ಭಾಗವಹಿಸಿದವರು ಈ ಜಾಗದಲ್ಲಿ ಇದ್ದಾರೆ, ಬೆಂಗಳೂರು ಡಿವಿಷನಿಂದ ಬಂದಿದ್ದಾರೆ. ಆಮೇಲೆ KC ರೆಡ್ಡಿ ಅನ್ನೋರು ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟು. ಸೆಕೆಂಡ್ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತಯ್ಯ. ಅನದರ್ ಚೀಫ್ ಮಿನಿಸ್ಟರ್ ನಿಜಲಿಂಗಪ್ಪ. ಸೋಷಲಿಸ್ಟ್ ಲೀಡರ್ ಶಾಂತವೇರಿ ಗೋಪಾಲಗೌಡ, ಕಡಿಗಲ್ ಮಂಜಪ್ಪ, ಶರ್ಮಾ, ಭಾಗೀರಥಮ್ಮ ಆ್ಯಂಡ್ ಮೆನಿ ಅದರ್ಸ್. ಇವರೆಲ್ಲ ಫ್ರೀಡಮ್ ಸ್ಟ್ರಗಲ್ ಪಾರ್ಟಿಸಿಪೇಟ್ ಮಾಡಿದ್ರು. ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ ಆಲ್ಸೋ ಆರ್ಕಿಟೆಕ್ಟ್ಸ್ ಆಫ್ ಕರ್ನಾಟಕ ಇಂಟಿಗ್ರೇಷನ್ ಮೂಮೆಂಟ್. ಮೋರ್ ಅಬೌಟ್ ದೀಸ್ ಇನ್ ನೆಕ್ಸ್ಟ್ ಚಾಪ್ಟರ್. ಇಷ್ಟು ಬೆಂಗಳೂರು ಡಿವಿಷನ್ಸ್ಗೆ ಸಂಬಂಧಪಟ್ಟಂತೆ. ಸೊ 4 ಡಿವಿಷನ್ಸ್ ಇದೆ. ಒಂದೊಂದು ವೀಡಿಯೋಕ್ಕೆ ಒಂದೊಂದು ಡಿವಿಷನ್ಸು ಮಾಡೋಣ. ದಿಸ್ ಈಸ್ ಅಬೌಟ್ ಓನ್ಲಿ ಬೆಂಗಳೂರು ಡಿವಿಷನ್. ಓಕೆ, ಐ ಥಿಂಕ್ ಅರ್ಥ ಆಯಿತು ಅನಿಸುತ್ತೆ. ದಿಸ್ ಅಬೌಟ್ ಬೆಂಗಳೂರು ಡಿವಿಷನ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.